ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಓಷನೋಗ್ರಫಿಯನ್ನು ಸ್ಟಡಿ ಮಾಡೋಣ. ಓಷನೋಗ್ರಫಿಯಲ್ಲಿ ನಾವು ಓಷನ್ಸ್ ಒಳಗೆ ಯಾವ ಥರ ಲ್ಯಾಂಡ್ ಫಾರ್ಮ್ಸ್ ಇದೆ ಅದನ್ನು ನೋಡೋಣ. ಮತ್ತು ಓಷನ್ ಟೆಂಪ್ರೇಚರ್ ಮತ್ತು ಸಲಿನಿಟಿ ಹೆಂಗೆ ವೇರಿ ಆಗುತ್ತೆ ಅದನ್ನು ನೋಡೋಣ. ಮತ್ತು ವಾಟರ್ ಮೂಮೆಂಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರ್ ಮೂಮೆಂಟ್ಸ್ ಓಷನಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಲೈಕ್ ವೇವ್ಸ್, tides, ocean currents. ಫಸ್ಟ್ ಮೂಮೆಂಟ್, ವಾಟರ್ ಮೂಮೆಂಟು ವೇವ್ಸ್ ನಾವೆಲ್ಲ ನೋಡಿರ್ತೀವಿ. ಓಷನ್ಸಲ್ಲಿ ಈ ಥರ ಮೇಲೆ ಕೆಳಗೆ ರೈಸ್ ಆ್ಯಂಡ್ ಫಾಲ್ ಆಗ್ತಾ ಇರುತ್ತೆ. ಇದನ್ನು ನಾವು ವೇವ್ಸ್ ಅಂತ ಕರಿತೀವಿ. ವೇವ್ಸ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತಂದರೆ ಬಿಕಾಸ್ ಆಫ್ ವಿಂಡ್ ಏನಾಗುತ್ತೆ, ವಾಟರ್ನ ಈ ಥರ ಸರ್ಫೇಸ್ ಮೇಲೆ ವಿಂಡ್ ಮೂವ್ ಆದಾಗ ವಿಂಡು ಇಲ್ಲಿರೋ ವಾಟರ್ನ ಪುಷ್ ಮಾಡುತ್ತೆ. ಸೊ ಇಲ್ಲಿ ವಾಟರ್ ಈ ಥರ ರೈಸ್ ಆಗಿ ಇಲ್ಲೇ ಕೆಳಗಡೆ ಬೀಳುತ್ತೆ. ಸೊ ವಾಟರ್ ಮೂಮೆಂಟ್ ಇಲ್ಲೇ ಇರುತ್ತೆ, ಜಸ್ಟ್ ವೇವ್ ಮುಂದೆ ಹೋಗುತ್ತೆ. ಸೊ ಇದು ವೇವು ನೆಕ್ಸ್ಟ್ ವಾಟರ್ನ ಈ ಥರ ರೈಸ್ ಮಾಡುತ್ತೆ, ಅದು ಮತ್ತೆ ಅಲ್ಲೇ ಕೆಳಗಡೆ ಫಾಲ್ ಆಗಿ ಈ ಥರ ಹಿಂಗೆ ಮೂಮೆಂಟ್ ಆಗಿ ವೇವ್ಸು ಫಾರ್ಮೇಷನ್ ಆಗುತ್ತೆ. ಸೊ ವೇವ್ಸಲ್ಲಿ ನಾವು ಈ ಥರ ಮೇಲಿರೋದನ್ನ ಕ್ರಸ್ಟ್ ಅಂತ ಕರಿತೀವಿ, ಕೆಳಗಡೆ ಇರೋದನ್ನ ಟ್ರಫ್ ಅಂತ ಕರಿತೀವಿ. ಇದು ಕ್ರಸ್ಟ್, ಇದು ಟ್ರಫ್. ಸೊ ಇದು ವೇವ್ ಹೈಟ್. ಈ ಕ್ರಸ್ಟ್ ಒಂದು ಕ್ರಸ್ಟಿಂದ ಇನ್ನೊಂದು ಕ್ರಸ್ಟ್ ಹೊರಗೆ ಇರೋದನ್ನ ವೇವ್ ಲೆಂತ್ ಅಂತ ಕರಿತೀವಿ. ವೇವ್ ಪೀರಿಯಡ್ ಅಂದರೆ ಎಷ್ಟು ಟೈಮ್ ತಗೊಂತು ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟ್ ಎ ಟು ಬಿ ಬರೋಕ್ಕೆ ಎಷ್ಟು ಟೈಮ್ ತಗೊಂತು ಅದನ್ನು ವೇವ್ ಪೀರಿಯಡ್ ಅಂತ, ಟೈಮ್ ಪೀರಿಯಡ್ ಅಂತಾನೆ ಕರಿತೀವಿ. ಫ್ರೀಕ್ವೆನ್ಸಿ ಅಂದರೆ ನಂಬರ್ ಆಫ್ ವೇವ್ಸ್, ಎಷ್ಟು ಒಂದು ಸೆಕೆಂಡಲ್ಲಿ ಎಷ್ಟು ಪಾಸ್ ಆಯಿತು ಅದನ್ನು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ವಾಟರ್ ಮೂಮೆಂಟಲ್ಲಿ ಟೈಡ್ಸ್ ಅಂತ ಕರಿತೀವಿ. ಟೈಡ್ಸ್ ಅಂದರೆ ಇದು ರೆಗ್ಯುಲರ್ ಆಗಿ ರೈಸ್ ಆ್ಯಂಡ್ ಫಾಲ್ ಆಗ್ತಾ ಇರುತ್ತೆ ಓಷನ್ ವಾಟರ್ಸಲ್ಲಿ. ಅದನ್ನು ನಾವು ಟೈಡ್ಸ್ ಅಂತ ಕರಿತೀವಿ. ಟೈಡ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಲೈಕ್ ಫ್ರೀಕ್ವೆನ್ಸಿ ಎಷ್ಟು ಟೈಮ್ ಆಗ್ತಿದೆ, ಫ್ರೀಕ್ವೆನ್ಸಿ ಮೇಲೆ 3 ಟೈಪ್ಸ್ ಬರುತ್ತೆ. ಸೆಮಿ ಡ್ಯೂರೆನಲ್ ಮತ್ತು ಮಿಕ್ಸ್ಡ್ ಅಂತ. ಸೆಮಿ ಡ್ಯೂರೆನಲ್ ಅಂತಂದರೆ 1 ಡೇಯಲ್ಲಿ 2 ಹೈ ಟೈಡ್ಸು 2 ಲೋ ಟೈಡ್ಸ್ ಆಗುತ್ತೆ. ಡ್ಯೂರೆನಲ್ ಅಂದರೆ 1 ಡೇಯಲ್ಲಿ 1 ಹೈ ಟೈಡ್ 1 ಲೋ ಟೈಡ್. ಮಿಕ್ಸ್ಡ್ ಅಂತಂದರೆ ಮಿಕ್ಸ್ ಫಾರ್ಮಲ್ಲಿ ಇರುತ್ತೆ. 1 ಹೈ ಟೈಡ್ ಆಗಿರ್ಬೋದು ಮತ್ತು 2 ಲೋ ಟೈಡ್ ಆಗಿರ್ಬೋದು. ಈ ಥರ ಡಿಫ್ರೆಂಟ್ ಕಾಂಬಿನೇಷನ್ಗಳನ್ನ ಮಿಕ್ಸ್ ಅಂತ ಕರಿತೀವಿ. ಸೊ ಟೈಡ್ಸು ಫ್ರೀಕ್ವೆನ್ಸಿ ಮೇಲೆ 3 ಟೈಪ್ಸ್ ಬರುತ್ತೆ. ಟೈಡ್ಸು ಈ ಥರ ಬಿಕಾಸ್ ಆಫ್ ಯಾಕೆ ಟೈಪ್ಸ್ ಈ ಥರ ಫಾರ್ಮ್ ಆಗುತ್ತೆ ಅಂತ ಫಸ್ಟ್ ನೋಡೋಣ. ಟೈಡ್ಸ್ ಅಂದರೆ ಮೇನ್ ರೀಸನ್ ಟೈಡ್ಸ್ ಫಾರ್ಮ್ ಆಗೋದು ಬಿಕಾಸ್ ಆಫ್ ಗ್ರಾವಿಟೇಷನಲ್ ಪುಲ್ ಆಫ್ ಸನ್, ಮೂನ್ ಆ್ಯಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಫ್ ಅರ್ತ್. ಈ ಕಾರಣದಿಂದ ಟೈಡ್ಸ್ ಫಾರ್ಮೇಷನ್ ಆಗುತ್ತೆ. ಈ ಥರ ಸನ್ನು, ಮೂನ್ ಆ್ಯಂಡ್ ಅರ್ತ್ ಒಂದು ಲೈನಲ್ಲಿದ್ದಾಗ ಮೂನ್ನ ಈ ಫೇಸಲ್ಲಿ ಮಾತ್ರ ಲೈಟ್ ಬೀಳುತ್ತೆ. ಸೊ ದಿಸ್ ಈಸ್ ಡಾರ್ಕ್. ಅದು ನಮ್ಗೆ ಅರ್ತಿಂದ ನೋಡಿದಾಗ ಇದು ಡಾರ್ಕ್ ಕಾಣಿಸುತ್ತೆ. ಸೊ ಇದನ್ನು ನ್ಯೂ ಮೂನ್ ಅಥವಾ ನೋ ಮೂನ್ ಅಂತಲೂ ಕರಿತೀವಿ. ಅದು ನಮಗೆ ಅಮಾವಾಸ್ಯೆ ಟೈಮಲ್ಲಿ ಈ ಥರ ಈ ಪೊಸಿಷನ್ ಈ ಮೂನ್ ಇದ್ದಾಗ ನೋ ಮೂನ್ ಅಥವಾ ನ್ಯೂ ಮೂನ್ ಅಂತ ಕರಿತೀವಿ. ಅದೇ ಥರ ಸನ್ನು, ಅರ್ತು ಮತ್ತು ಮೂನ್ ಈ ಪೊಸಿಷನಲ್ಲಿದ್ದಾಗ ಸನ್ಲೈಟ್ ಡೈರೆಕ್ಟ್ ಇದ್ರ ಮೇಲೆ ಬೀಳೋ ಕಾರಣ ಇದು ಫುಲ್ ಕಂಪ್ಲೀಟ್ಲಿ ವಿಸಿಬಲ್ ಆಗಿರುತ್ತೆ. ಫುಲ್ ರೌಂಡ್ ಥರ ಕಾಣಿಸುತ್ತೆ ನಮ್ಗೆ. ಅದನ್ನು ನಾವು ಫುಲ್ ಮೂನ್ ಅಂತ ಕರಿತೀವಿ. ಇದನ್ನು ನಾವು ಹುಣ್ಣಿಮೆ ಟೈಮಲ್ಲಿ ನಮ್ಗೆ ಈ ಥರ ಕಂಪ್ಲೀಟ್ ಮೂನ್ ಕಾಣಿಸೋದ್ರಿಂದ ಅದನ್ನು ಫುಲ್ ಮೂನ್ ಅಂತ ಕರಿತೀವಿ. ಈ ಥರ ಇದೆ ಫುಲ್ ಮೂನ್ ಮತ್ತು ನ್ಯೂ ಮೂನ್ ಕಾನ್ಸೆಪ್ಟಲ್ಲಿ 2 ಥರ ಟೈಪ್ಸ್ನ ನಾವು ನೋಡ್ತೀವಿ. ಒಂದು ಸ್ಪ್ರಿಂಗ್ ಟೈಪ್ ಮತ್ತು ನೀಟ್ ಟೈಪ್. ಸ್ಪ್ರಿಂಗ್ ಟೈದು ಫುಲ್ ಮೂನ್ನ ಪೊಸಿಷನ್ ಇಲ್ಲಿದ್ದಾಗ, ಮತ್ತು ನ್ಯೂ ಮೂನ್ ವೆನ್ ಮೂನ್ ಪೊಸಿಷನ್ ಈಸ್ ಇನ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್, ಆವಾಗ 2 ಸ್ಟ್ರೇಟ್ ಲೈನಲ್ಲಿ ಇರುತ್ತೆ. 3 ಇದು ಸ್ಟ್ರೇಟ್ ಲೈನಲ್ಲೇ ಇರುತ್ತೆ. ಆ ಟೈಮಲ್ಲಿ ಹೈ ಟೈಡ್ಸ್ ಆಗುತ್ತೆ. ಅದನ್ನು ನಾವು
ಸ್ಪ್ರಿಂಗ್ ಟೈಡ್ ಅಂತ ಕರಿತೀವಿ. ಹೈ ಟೈಡ್ಸ್ ಅಂದರೆ ಒಂಥರ ವಾಟರ್ ಲೆವೆಲ್ ನಾರ್ಮಲ್ ಇಷ್ಟಿದ್ರೆ ಅದು ಇಷ್ಟು ರೈಸ್ ಆಗುತ್ತೆ ಮೇಲೆ, ಇದನ್ನ ಹೈ ಟೈಡ್ ಅಂತ ಕರಿತಾರೆ. ಕೆಳಗಡೆ ನೀಮ್ ಟೈಡ್ ಅಂತಂದ್ರೆ ಈ ಥರ ಮೂನು 4th ಕ್ವಾರ್ಟರ್ ಅಥವಾ ಫಸ್ಟ್ ಕ್ವಾರ್ಟರ್ ಅಲ್ಲಿ ದ ಅರ್ತ್, ದಿ ಸನ್, ದ ಮೂನ್. ಮೂನು ಫಸ್ಟ್ ಆರ್ 4th ಕ್ವಾರ್ಟರ್ ಅಲ್ಲಿ ಇದ್ದಾಗ ಲೋ ಟೈಡ್ಸ್ ಇರುತ್ತೆ. ಅಂದ್ರೆ ಲೋ ಟೈಡ್ಸ್ ಅಂದ್ರೆ ವಾಟರ್ ಲೆವೆಲ್ ಯೂಶ್ವಲಿ ಇಷ್ಟಿದ್ದಾಗ ವಾಟರ್ ಲೆವೆಲ್ ಇಷ್ಟು ಕೆಳಗಡೆ ಹೋಗ್ಬಿಡುತ್ತೆ. ಇದನ್ನ ಲೋ ಟೈಡ್ಸ್ ಅಂತ ಕರಿತೀವಿ. ಸೊ ಇದನ್ನ ನೀಬ್ ಅಂತ ಕರಿತೀವಿ. ಸೊ ಟೈಡ್ಸ್ 2 ಟೈಪ್ ನೋಡಿದ್ವಿ ನಾವು, ಬೇಸ್ಡ್ ಆನ್ ಫ್ರೀಕ್ವೆನ್ಸಿ, ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಮೂನ್. ಈ ಥರ ಸ್ಟ್ರೈಟ್ ಲೈನ್ ಅಲ್ಲಿ ಇದ್ದಾಗ ಹೈ ಟೈಡು, ಈ ಥರ ರೈಟ್ ಆಂಗಲ್ ಅಲ್ಲಿ ಇದ್ದಾಗ ಲೋ ಟೈಡ್ಸ್. ಈ ಥರ ವಾಟರ್ ಲೆವೆಲ್ ಇಂದ ಮೇಲೆ ಹೋದ್ರೆ ಅದನ್ನ ಫ್ಲಡ್ ಅಂತ ಕರಿತೀವಿ. ಸೊ ವಾಟರ್ ಲೆವೆಲ್ ಇಂದ ಕೆಳಗಡೆ ಬಂದಾಗ ಅದನ್ನ ಇಬ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಟೈಡ್ ಮೂಮೆಂಟ್ಸ್. ಯಾವಾಗ ಹೈ ಟೈಡ್ ಇರುತ್ತೆ ಆ ಟೈಡಲ್ಲಿ ನೆವಿಗೇಷನ್ಗೆ ಈಸಿ ಆಗುತ್ತೆ. ಮತ್ತೆ ಹೈ ಟೈಡ್ಸ್ ಇರೋ ಪ್ಲೇಸಲ್ಲಿ ಫಿಶಿಂಗ್ ಕೂಡ ಜಾಸ್ತಿ ಇರುತ್ತೆ. ಸೊ ನಾವು ನೋಡಿದ್ವಿ ಟೈಡ್ಸ್ ಬಗ್ಗೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಡ್ಸ್, ಮತ್ತೆ ಟೈಡ್ಸು ನಮ್ಗೆ ಹಿಂಗೆ ಯೂಸ್ ಆಗುತ್ತೆ ಅಂತ ನೋಡಿದ್ವಿ. ಇನ್ನು ನೆಕ್ಸ್ಟು ಓಷನ್ ಕರೆಂಟ್ಸ್. ಓಷನ್ ಕರೆಂಟ್ಸ್ ತಿಳ್ಕೊಬೇಕು ಅಂದರೆ ಫಸ್ಟು ಟೆಂಪ್ರೇಚರ್ ವೇರಿಯೇಷನ್ ಮತ್ತು ಸಲಿನಿಟಿ ಬಗ್ಗೆ ತಿಳ್ಕೊಬೇಕು. ಸೊ ಇದನ್ನ ನಾವು ಲಾಸ್ಟಲ್ಲಿ ನೋಡೋಣ. ನೆಕ್ಸ್ಟು ಲ್ಯಾಂಡ್ ಫಾರ್ಮ್ಸ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಸಿ ದಿಸ್ ಇಸ್ ಕಾಂಟಿನೆಂಟ್, ಇದು ಓಷನ್. ಯಾವಾಗ ಬಿಕಾಸ್ ಇದು ವಾಟರ್ ಈ ಥರ ಲೋ ಆದಾಗ ಬಿಕಾಸ್ ಆಫ್ ವಿಂಡ್ ಆಗಿರ್ಬೋದು ಅಥವಾ ವೇವ್ಸ್ ಈ ಥರ ಕಾಂಟಿನೆಂಟಿಂಗ್ ಬಂದು ಕೊಲೈಡ್ ಆದಾಗ ಇದು ಎರೋಡ್ ಆಗುತ್ತೆ, ಇರೋಷನ್ ಆಗುತ್ತೆ. ಇರೋಷನ್ ಆಗಿ ನಮಗೆ ಈ ಥರ ಲ್ಯಾಂಡ್ ಫಾರ್ಮ್ಸ್ ಕಾಣಿಸುತ್ತೆ. ದಿಸ್ ಇಸ್ ಕಾಂಟಿನೆಂಟ್, ಪಿ ಇದು ಲ್ಯಾಂಡ್. ಓಕೆ, ಸೊ ಇಲ್ಲಿ ಇಷ್ಟು ಎರೋಡ್ ಆಗಿರೋ ಲೆಸ್ ದೆನ್ 1 ಡಿಗ್ರಿ ಸ್ಲೋಪ್ ಇರುತ್ತೆ. ಇದನ್ನ ನಾವು ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ. ಸಿ ಇಲ್ಲ ಉಂಟ್ವಿ ಇಷ್ಟು ಈ ಥರ ಶಲೋ ವಾಟರ್ನ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ. ಇದು ಬಿಟ್ವೀನ್ ಲ್ಯಾಂಡ್ ಮತ್ತೆ ಓಷನ್ ಮಧ್ಯದಲ್ಲಿದ್ದು, ವಾಟರ್ ಮತ್ತೆ ಲ್ಯಾಂಡ್ ಮಧ್ಯದಲ್ಲಿ. ಸೊ ಇಲ್ಲಿ ಡೈವರ್ಸಿಟಿ ಜಾಸ್ತಿ ಇರುತ್ತೆ. ಡೈವರ್ಸಿಟಿ ಜಾಸ್ತಿ ಇರೋ ಕಾರಣ ಏನಾಗುತ್ತೆ, ಇಲ್ಲಿ ನಮಗೆ ಫಾಸಿಲ್ಸ್ ಕಾಣಿಸುತ್ತೆ. ಸೊ ನಮ್ಮ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಅಥವಾ ಮೈನಿಂಗ್ ಎಲ್ಲ ಇಲ್ಲಿ ನಮಗೆ ಜಾಸ್ತಿ ಆಗುತ್ತೆ. ಸೊ ಇಲ್ಲಿಂದ ಲ್ಯಾಂಡಿಂದನೂ ರಿವರ್ಸ್ ಬರೋ ಕಾರಣ ಇಲ್ಲಿ ರಿವರ್ಸ್ ಇನ್ ಡೆಪಾಸಿಟ್ಸು ಇರುತ್ತೆ. ಸೊ ಇದು ಫರ್ಟೈಲ್ ಆಗಿರುತ್ತೆ. ಓಕೆ, ಸೊ ಇದು ಎರಡು ತುಂಬ ನ್ಯಾರೋ ಆಗಿರೋದು ಶಲೋ ಆಗಿ ನ್ಯಾರೋ ಆಗಿರೋ ಕಾಂಟಿನೆಂಟಲ್ ಶೆಲ್ಫ್ ನಮ್ಗೆ ಎಲ್ಲಿ ಕಾಣಿಸುತ್ತೆ ಅಂತಂದ್ರೆ ಸಿಲೆ ರೀಜನ್ ಅಲ್ಲಿ. ವೈಡ್ ಆಗಿರೋದು ಸೈಬೇರಿಯಾ ರೀಜನ್ ಅಲ್ಲಿ ಕಾಣಿಸುತ್ತೆ. ಕಾಂಟಿನೆಂಟಲ್ ಸ್ಲೋಪ್ ಅಂದ್ರೆ ಸ್ಲೋಪ್ ಈ ಥರ ಜಾಸ್ತಿ ಸ್ಲೋಪ್ ಇರುತ್ತೆ. ಮೋರ್ ದೆನ್ 2 ಡಿಗ್ರಿ ಸ್ಲೋಪ್ ಇದ್ದಾಗ ಈ ಥರ ಸ್ಲೋಪ್ ಅನ್ನ ನಾವು ಕಾಂಟಿನೆಂಟಲ್ ಸ್ಲೋಪ್ ಅಂತ ಕರಿತೀವಿ. ಕಾಂಟಿನೆಂಟಲ್ ರೈಸ್ ಅಂದ್ರೆ ಇಲ್ಲಿ ಎಂಡ್ ಪಾರ್ಟ್ ಅಲ್ಲಿ ಓಷನ್ ಮತ್ತೆ ಕಾಂಟಿನೆಂಟ್ ಎಂಡ್ ಅಲ್ಲಿ ಇದನ್ನ ಕಾಂಟಿನೆಂಟಲ್ ರೈಸ್ ಅಂತ ಕರಿತೀವಿ. ಸೊ ಓಷನ್ ಅಲ್ಲಿ ಈ ಥರ ಪ್ಲೇನ್ಸ್ ಏನಿರುತ್ತೆ ಓಷನ್ ಅಲ್ಲಿ ಅದ ಅಬಿಸಲ್ ಪ್ಲೇನ್ ಅಂತ ಕರಿತೀವಿ. ಯಾವಾಗ 2 ಪ್ಲೇಟ್ಸ್ ಕನ್ವರ್ಜ್ ಆಗುತ್ತೆ ಅಲ್ಲಿ ಇದು ಓಷಾನಿಕ್ ವೇವ್ ಸಬ್ಡಕ್ಟ್ ಆಗಿ ಈ ಥರ ಡೀಪ್ ಡಿಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಇದನ್ನ ನಾವು ಓಷಾನಿಕ್ ಟ್ರೆಂಚ್ ಅಂತ ಕರಿತೀವಿ. ಅದೇ ಓಷನ್ಸ್ ಅಲ್ಲಿ ಈ ಥರ 2 ಡೈವರ್ಜಿಂಗ್ ಪ್ಲೇಟ್ಸ್ ಇದ್ದಾಗ ಈ ಥರ ಡಿಪ್ರೆಷನ್ ಕ್ರಿಯೇಟ್ ಆಗುತ್ತೆ ಮತ್ತೆ ಮೌಂಟೇನ್ ರಿಜಸ್ ಕ್ರಿಯೇಟ್ ಆಗುತ್ತೆ. ಇದನ್ನ ಮಿಡ್ ಓಷಾನಿಕ್ ರಿಜಸ್ ಅಂತ ಕರಿತೀವಿ. ಇದನ್ನ ರಿಫ್ಟ್ ವ್ಯಾಲಿ ಅಂತ ಕರಿತೀವಿ. ಸೊ ಇದನ್ನ ನೋಡಿದ್ವಿ, ಯಾವಾಗ 2 ಕನ್ವರ್ಜ್ ಪ್ಲೇಟ್ ಬಂದಾಗ ಇದು ಟ್ರೆಂಚ್ ಫಾರ್ಮೇಶನ್ ಆಗುತ್ತೆ. ಡೈವರ್ಜಿಂಗ್ ಇದ್ದಾಗ ಮಿಡ್ ಓಷಾನಿಕ್ ರಿಜ್ ಫಾರ್ಮೇಶನ್ ಆಗುತ್ತೆ. ಇವಾಗ ವೋಲ್ಕೆನಿಕ್ ಎರಪ್ಷನ್ ಓಷನ್ ಅಲ್ಲಿ ಆದಾಗ ಈ ತರ ಮೌಂಟೇನ್ಸ್ ಕ್ರಿಯೇಟ್ ಆಗುತ್ತೆ ಒಳಗಡೆ. ಈ ಒಳಗಡೆ ಇರೋ ಮೌಂಟೇನ್ಸ್ ಅನ್ನ ಸಿ ಮೌಂಟ್ಸ್ ಅಂತ ಕರಿತೀವಿ. ಈ ತರ ಇರುತ್ತೆ.
ಯಾವಾಗ ಅದು ಓಷನ್ ವಾಟರ್ ಮೇಲೆ ಬರುತ್ತೆ ಅದನ್ನ ನಾವು ಐಲ್ಯಾಂಡ್ಸ್ ಅಂತ ಕರಿತೀವಿ. ಬಿಕಾಸ್ ಆಫ್ ವೇವ್ ಮೂಮೆಂಟ್ ಅಥವಾ ವಿಂಡ್ ಮೂಮೆಂಟ್ ಅದು ಎರೋಡ್ ಆಗಿ ಈ ತರ ಫ್ಲಾಟ್ ಹಾರಿಜಾಂಟಲ್ ಟಾಪ್ ಇರೋದನ್ನ ಗೋಯಟ್ ಅಂತ ಕರಿತೀವಿ. ನೋಡಿದ್ವಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸ್. ಓಷನ್ ಒಳಗಡೆ ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಲ್ಯಾಂಡ್ ಫಾರ್ಮ್ಸ್ ಇದೆ ಅಂತ. ನೆಕ್ಸ್ಟ್ ನಾವು ಟೆಂಪ್ರೇಚರ್ ವೇರಿಯೇಷನ್ ಬಗ್ಗೆ ನೋಡೋಣ. ಟೆಂಪ್ರೇಚರ್ ವೇರಿಯೇಷನು ಈ ವಾಟರ್ ಸನ್ನು ಏನಾಗುತ್ತೆ, ವಾಟರ್ ಸರ್ಫೇಸ್ ವಾಟರ್ ಮೇಲಿರೋ ವಾಟರನ್ನ ಹೀಟ್ ಮಾಡೈತಿ. ಸೊ ಇದು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಬಟ್ ಕೆಳಗಡೆ ಉದಂಗೆ ಸನ್ಲೈಟ್ ಬೀಳ್ದಿರೋ ಕಾರಣ ಇದು ಟೆಂಪ್ರೇಚರು ಕಡಿಮೆ ಆಗುತ್ತೆ. ಸೊ ಡೆಪ್ತ್ 500 to ಅರೌಂಡ್ 1000 ಮೀಟರ್ ಹೋಗೋವರೆಗೂ 24 ಡಿಗ್ರಿ ಸೆಲ್ಸಿಯಸ್ ಇದು ಸರ್ಫೇಸ್ ವಾಟರ್ ಇದ್ದುದು ಏನಾಗುತ್ತೆ, ಡಿಕ್ರೀಸ್ ಹಾಕೊಂತ ಇಲ್ಲಿ 4 ಡಿಗ್ರಿವರೆಗೂ ರೀಚ್ ಆಗುತ್ತೆ. ಅರೌಂಡ್ 4500 ಮೀಟರ್ ಡೆಪ್ತ್ ವರೆಗೂ ಹೋಗ್ವಿ ಅಂತಂದ್ರೆ. ಸೊ ಎಲ್ಲಿ ಸಡನ್ ಆಗಿ ಡಿಕ್ರೀಸ್ ಆಗುತ್ತೆ ಟೆಂಪ್ರೇಚರ್, ಆ ಲೈನ್ ಅನ್ನ ಥರ್ಮೋಕ್ಲೈನ್ ಅಂತ ಕರಿತೀವಿ. ಸೊ ಓಷನ್ ಒಳಗಡೆ ಹೋದಾಗ ಏನಾಗುತ್ತೆ, ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ. ಲ್ಯಾಟಿಟ್ಯೂಡ್ ವೇರಿಯೇಷನ್ಸ್ ಬಗ್ಗೆ ನೋಡಿದಾಗ ನಮ್ಗೆ ಗೊತ್ತು, ಇದು ಟ್ರಾಪಿಕಲ್ ರೀಜನ್ ಅಲ್ಲಿ ಸನ್ಲೈಟ್ ಜಾಸ್ತಿ ಬೀರ್ತಾ ಇರೋ ಕಾರಣ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರಕ್ಕೆ. ಬಟ್ ಪೋಲ್ಸ್ ಅಲ್ಲಿ ಏನಾಗುತ್ತೆ, ಸನ್ಲೈಟ್ ರೀಚ್ ಆಗಲ್ಲ, ಅದಕ್ಕೆ ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ. ಸೊ ಈಕ್ವೇಟರ್ ಇಂದ ಪೋಲ್ವರ್ಡ್ ಮೂವ್ಮೆಂಟ್ ಅಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ. ಯಾವುದು, ಓಷನ್ ವಾಟರ್ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ ಸನ್ಲೈಟ್ ಇನ್ಸೋಲೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಲ್ಯಾಟಿಟ್ಯೂಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು 0 ಡಿಗ್ರಿ ಟು ಅರೌಂಡ್ 30 ಡಿಗ್ರಿ ಜಾಸ್ತಿ ಇರುತ್ತೆ, ಬಟ್ ಪೋಲ್ ಹೋದಂಗೆ ಡಿಕ್ರೀಸ್ ಆಗುತ್ತೆ. ಸೊ ಸನ್ಲೈಟ್ ಮೇಲೆ ಡಿಪೆಂಡ್ ಆಗುತ್ತೆ, ಲ್ಯಾಟಿಟ್ಯೂಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ಓಷನ್ ಕರೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ವಿಂಡ್ ಮೂವ್ಮೆಂಟ್ ಮೇಲೂ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ನಾವು ಸ್ಯಾಲಿನಿಟಿ ಬಗ್ಗೆ ನೋಡೋಣ. ಈ ಸ್ಯಾಲಿನಿಟಿ ಅಂತಂದ್ರೆ ಅಮೌಂಟ್ ಆಫ್ ಸಾಲ್ಟ್ ಕಂಟೆಂಟ್ ಎಷ್ಟಿದೆ ಅದರಲ್ಲಿ ಅಂತ. ಸೊ ಓಷನ್ ವಾಟರ್ ಅಲ್ಲಿ ಜಾಸ್ತಿ ನಮಗೆ ಫಸ್ಟು ಕ್ಲೋರಿನ್ ಇರುತ್ತೆ, ನೆಕ್ಸ್ಟು ಸೋಡಿಯಂ ಇರುತ್ತೆ, ನೆಕ್ಸ್ಟ್ ಸಲ್ಫರ್, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ ಇರುತ್ತೆ, ಆಮೇಲೆ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ. ಸೊ ಈ ಆರ್ಡರ್ನ ನೀವು ನೆನಪಿಟ್ಕೊಂಡ್ರಿ. ಸೊ ಸಾಲ್ಟ್ ಕಂಟೆಂಟ್ ಆರ್ಡರ್ ಓಷನ್ ವಾಟರ್ ಅಲ್ಲಿ ಎಷ್ಟಿರುತ್ತೆ ಅಂತ. ಸೊ ಸ್ಯಾಲಿನಿಟಿ ಎಷ್ಟು ಇರುತ್ತೆ ಅಂತ ಅನ್ನೋದಕ್ಕೆ ಸ್ಯಾಲಿನಿಟಿ ಅಂತ ಕರಿತೀವಿ. ಸೊ ಸ್ಯಾಲಿನಿಟಿಯಲ್ಲಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಯಾಲಿನಿಟಿ ಅಂತಂದ್ರೆ, ಯಾವ ಫ್ಯಾಕ್ಟರ್ಸ್ ಅಂದ್ರೆ ಟೆಂಪ್ರೇಚರ್ ಇಂದ ಏನಾಗುತ್ತೆ, ಎವಾಪರೇಷನ್ ರೇಟ್ ಮೇಲೆ, ಮತ್ತು ವಾಟರ್ ಎಡಿಷನ್ ಯಾವ ಟೈಪ್ ಇಂದ ಆಗ್ಬಹುದು ಅಂತಂದ್ರೆ, ಒಂದು ರೇನ್ಫಾಲ್, ಇನ್ನೊಂದು ಐಸ್ ಮೆಲ್ಟ್ ಆಗ್ಬಹುದು, ಮತ್ತೆ ರಿವರ್ಸ್ ಟು ರೇನ್ಫಾಲು. ಡಿಫ್ರೆಂಟ್ ಟೈಪ್ಸ್ ಆಫ್ ರೇನ್ಫಾಲ್, ಐಸ್ ಆಗಿರ್ಬೋದು, ರಿವರ್ಸ್ ಇಂದ ವಾಟರ್ ಎಡಿಷನ್ ಆಗುತ್ತೆ. ಸೊ ಒಂದು ಕ್ಯಾನಲ್ಲಿ ಸಾಲ್ಟ್ ಕಂಟೆಂಟ್ಸ್ ಮೀಡಿಯಂ ರೇಂಜಲ್ಲಿ ಇದ್ದಾಗ, ಈಗ ನಾವು ವಾಟರ್ ಅದನ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸಾಲ್ಟ್ ಕಂಟೆಂಟ್ ಕಡಿಮೆ ಆಗುತ್ತೆ. ಸೊ ರೇನ್ಫಾಲು, ಐಸ್ ಮೆಲ್ಟು, ರಿವರ್ಸ್ ಇಂದ ಸಾಲ್ಟ್ ಕಂಟೆಂಟ್ ಕಡಿಮೆ ಆಗುತ್ತೆ. ಬಟ್ ಇದನ್ನ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ, ವಾಟರ್ ಎವಾಪರೇಟ್ ಆಗಿ ಸಾಲ್ಟ್ ಹೋಗ್ಬಿಡುತ್ತೆ. ಸೊ ಸಾಲ್ಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ಇದು ಎವಾಪರೇಷನ್ ಎಲ್ಲಿ ಜಾಸ್ತಿ ಆಗುತ್ತೆ ಅಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ರೇನ್ಫಾಲು ಪೋಲಾರ್ ರೀಜನ್ ಅಲ್ಲಿ ಐಸ್ ಮೆಲ್ಟ್ ಆಗ್ತಿರೋ ಕಾರಣ, ಅಥವಾ ಇಕ್ವೇಟರ್ ರೀಜನ್ಸ್ ಅಲ್ಲಿ ತುಂಬಾ ರಿವರ್ಸ್ ಇರೋ ಕಾರಣ, ಮತ್ತೆ ರೇನ್ಫಾಲು ಜಾಸ್ತಿ ಇರೋ ಕಾರಣ ಏನಾಗುತ್ತೆ, ಸಾಲ್ಟ್ ಕಂಟೆಂಟು ಕಡಿಮೆ ಇರುತ್ತೆ. ಸೊ ನಾವು ಇಕ್ವೇಟರ್ ಇಂದ ನೋಡಿದಾಗ ಇಲ್ಲಿ ಸಾಲ್ಟ್ ಕಂಟೆಂಟು ಸ್ಯಾಲಿನಿಟಿ ಕಡಿಮೆ ಇರುತ್ತೆ, ಇಲ್ಲೂ ಸ್ಯಾಲಿನಿಟಿ ಕಡಿಮೆ ಇರುತ್ತೆ. ಬಟ್ ಟೆಂಪರೇಟ್ ರೀಜನ್ ಅರೌಂಡ್ 30 ಡಿಗ್ರಿ ಅಲ್ಲಿ ಏನಾಗುತ್ತೆ, ಎವಾಪರೇಷನ್ ಜಾಸ್ತಿ ಇರುತ್ತೆ. ಅಂಡ್ ಮೇಜರ್ ರಿವರ್ಸ್ ಯಾವುದೇ ಇಲ್ದಿರೋ ಕಾರಣ, ಮತ್ತೆ ರೇನ್ಫಾಲ್ಸು ಇಲ್ದಿರೋ ಕಾರಣ
ಇಲ್ಲಿ ಸೆಲೆನಿಟಿ ಜಾಸ್ತಿ ಇರುತ್ತೆ. ಓಕೆ, ಈ ಸೆಲೆನಿಟಿ ಯಾವಾಗ ಸೆಲೈನ್ ವಾಟರ್ ಇರುತ್ತೆ ಅದು ಡೆನ್ಸ್ ಆಗಿರುತ್ತೆ, ಅದು ಡೌನ್ವರ್ಡ್ ಮೂವ್ಮೆಂಟ್ ಆಗುತ್ತೆ. ನಾವು ನೋಡಿದ್ವಿ ಟೆಂಪರೇಚರ್ ಮತ್ತೆ ವಾಟರ್ ರೆಡಿಷನ್ ಮೇಲೆ ಸೆಲೆನಿಟಿ ಡಿಪೆಂಡ್ ಆಗುತ್ತೆ. ಮತ್ತು ವಾಟರ್ ಅಲ್ಲಿ ಓಷನ್ ಅಲ್ಲಿ ಹಿಂಗೆ ನಾವು ಕೆಳಗಡೆ ಹೋಗ್ತೀವಿ, ಅಲ್ಲಿ ಹೋದಾಗೆ ಸೆಲೆನಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಕೆಳಗಡೆ ಹೋದಂಗೆ ಸೆಲೆನಿಟಿ ರಿಡ್ಯೂಸ್ ಆಗುತ್ತೆ, ಮತ್ತೆ ಲ್ಯಾಟಿಟ್ಯೂಡ್ ವೈಸು ನಾವು ನೋಡುತ್ತೆ. ಸೊ ನಾವು ಇವಾಗ ಓಷನ್ ಕರೆಂಟ್ಸ್ ಬಗ್ಗೆ ನೋಡೋಣ. ನಾವು ಟೆಂಪರೇಚರ್ ವೇರಿಯೇಷನ್ ಮತ್ತೆ ಸೆಲೆನಿಟಿ ಬಗ್ಗೆ ನೋಡಿದ್ವಿ. ಓಷನ್ ಕರೆಂಟ್ಸ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ವಾಟರ್ ಎಕ್ಸ್ಪಾಂಡ್ ಆಗುತ್ತೆ. ಸೊ ಈಕ್ವೇಟರ್ ರೀಜನಲ್ಲಿ ಏನಾಗುತ್ತೆ, ವಾಟರ್ ಎಕ್ಸ್ಪಾಂಡ್ ಆಗುತ್ತೆ. ಸೊ ಇದು ಎಕ್ಸ್ಪಾಂಡ್ ಆದಾಗ ಈ ಪೋಲ್ ರೀಜನ್ ಅಲ್ಲಿ ವಾಟರ್ ಕಾಂಟ್ರಾಕ್ಟ್ ಆಗುತ್ತೆ, ಯಾಕಂದ್ರೆ ಟೆಂಪರೇಚರ್ ಇರೋದಿಲ್ಲ. ಸೊ ಇದು ಜಾಸ್ತಿ ಆಗಿ ಇಲ್ಲಿ ಕಡಿಮೆ ಇರೋ ಕಾರಣ ಏನಾಗುತ್ತೆ, ವಾಟರ್ ಮೂವ್ಮೆಂಟ್ ಈಕ್ವೇಟರ್ ಟು ಪೋಲ್ ಹೋಗುತ್ತೆ, ಈ ತರ ಮೂವ್ಮೆಂಟ್ ಆಗುತ್ತೆ. ಸೊ ಸೆಲೆನಿಟಿ ಹಿಂಗ್ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಈ ಸಲೈನ್ ವಾಟರ್ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದ್ದಾಗ ಅದು ಡೆನ್ಸ್ ಆಗಿಬಿಡುತ್ತೆ. ಡೆನ್ಸ್ ಆದಾಗ ಅದು ಡೌನ್ವರ್ಡ್ ಮೂವ್ಮೆಂಟ್ ಆಗುತ್ತೆ. ಸೊ ವಾಟರ್ ಕಂಟೆಂಟು ಸೆಲೆನಿಟಿ ಜಾಸ್ತಿ ಇದ್ದಾಗ ಸೊ ಅದು ಡೌನ್ವರ್ಡ್ ಮೂವ್ಮೆಂಟ್ ಆಗುತ್ತೆ. ಯಾವಾಗ ಇದು ಡೌನ್ ಮೂವ್ಮೆಂಟ್ ಆಗುತ್ತೋ ಈ ಥರ ಅಪ್ವರ್ಡ್ ಮೂವ್ಮೆಂಟ್ ಆಗಿ ಅಪ್ ವಿಲ್ಲಿಂಗು ಆಗುತ್ತೆ. ಇದು ಕೋಲ್ಡ್ ವಾಟರ್, ವಾರ್ಮ್ ವಾಟರ್. ಹೀಗೆ ಸೊ ಓಷನ್ ಕರೆಂಟ್ಸ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ಸೆಲೆನಿಟಿ ಮೇಲೂ ಡಿಪೆಂಡ್ ಆಗುತ್ತೆ, ಮತ್ತೆ ವಿಂಡ್ ಮೂಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಯಾವ ಈಸ್ಟರ್ಲೀಸ್ ಫ್ಲೋ ಆಗ್ತಿದ್ಯಾ, ವೆಸ್ಟರ್ಲೀಸ್ ಫ್ಲೋ ಆಗ್ತಿದ್ಯಾ, ಅಥವಾ ಪೋಲಾರ್ ಈಸ್ಟರ್ಲಿ ಮೇಲೆ ಯಾವ ತರ ವಿಂಡ್ ಫ್ಲೋ ಆಗುತ್ತೆ, ಆ ವಾಟರು ಅದೇ ಮೂಮೆಂಟ್ ಅಲ್ಲಿ ಮೂವ್ ಆಗುತ್ತೆ. ಸೊ ಇದು ಕೊರಿಯೋಲಿ ಸ್ಪೋರ್ಟ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಅಂತಂದ್ರೆ ಬಿಕಾಸ್ ನಾರ್ತ್ ಹೆಮಿಸ್ಪಿಯರ್ ಅಲ್ಲಿ ಅದು ರೈಟ್ ಸೈಡ್ ಮೂಮೆಂಟ್ ಆಗುತ್ತೆ, ಸದರ್ನ್ ಹೆಮಿಸ್ಪಿಯರ್ ಅಲ್ಲೂ ಲೆಫ್ಟ್. ಸೊ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ, ಸೆಲೆನಿಟಿ ವಿಂಡ್ ಮೂಮೆಂಟ್ ಮೇಲೂ ಡಿಪೆಂಡ್ ಆಗುತ್ತೆ. ಈ ತರ ಫ್ಯಾಕ್ಟರ್ಸ್ ಮೇಲೆ ಓಷನ್ ಕರೆಂಟ್ಸ್ ಮೂಮೆಂಟು ಡಿಪೆಂಡ್ ಆಗುತ್ತೆ. ಸೊ ನಾವು ಗೂಡನ ಓಷನ್ ಕರೆಂಟ್ಸ್ ಯಾವ್ಯಾವ ಥರ ಇದೆ ಅಂತ, ಈ ರೆಡ್ ಕಲರ್ ಇರೋದು ವಾರ್ಮ್ ಕರೆಂಟು, ಬ್ಲೂ ಇರೋದು ಕೋಲ್ಡ್ ಕರೆಂಟ್. ಇಕ್ವೆಟರ್ ರೀಜನ್ ಅಲ್ಲಿ ಏನಾಗುತ್ತೆ, ಬಿಕಾಸ್ ಆಫ್ ಈಸ್ಟರ್ಲೀಸ್ ಇಲ್ದೇ ಇರೋ ಕಾರಣ ಈ ತರ ವಾಟರು ಮೂವ್ ಆಗುತ್ತೆ. ಸೊ ಇಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್ ಅಂತ ಕರಿತೀವಿ, ಸದರ್ನ್ ಅಲ್ಲಿರೋದನ್ನ ಸದರ್ನ್ ಇಕ್ವಿಟೋರಿಯಲ್ ಕರೆಂಟ್ಸ್ ಅಂತ ಕರಿತೇವೆ. ಸೊ ಇದು ಈ ತರ ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್, ಕೆಳಗಡೆ ಇರೋದು ಸದರ್ನ್ ಇಕ್ವಿಟೋರಿಯಲ್ ಕರೆಂಟ್. ಸೊ ಫಸ್ಟು ಇಲ್ಲೇನಾಗುತ್ತೆ ಅಂತಂದ್ರೆ, ಇಲ್ಲಿ ಲ್ಯಾಂಡ್ ಇರೋ ಕಾರಣ ಏನಾಗುತ್ತೆ, ಇದು ವಾಟರ್ ಈ ತರ ಡಿಫ್ಲೆಕ್ಟ್ ಆಗುತ್ತೆ. ಮತ್ತೆ ಮೇಲೆ ಹೋದಂಗೆ ಏನಾಗುತ್ತೆ, ಇಲ್ಲಿ ಫ್ಲೋ ಆಗೋದು ವೆಸ್ಟರ್ಲೀಸ್ ಇನ್ಫ್ಲೂಯೆನ್ಸ್ ಅಲ್ಲಿ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೋಲ್ಡ್ ಕರೆಂಟು, ಪುರೋ ಕರೆಂಟ್ಸ್ ಅಂತ ಕರಿತೀವಿ. ಇದು ನಮ್ಗೆ ನಿಯರ್ ಜಪಾನ್ ಕಾಣಿಸುತ್ತೆ. ನೆಕ್ಸ್ಟು ಇಲ್ಲಿ ಅಟ್ಲಾಂಟಿಕ್ ಓಷನ್ ಅಲ್ಲಿ ಇದು ನಾರ್ತ್ ಇಕ್ವಿಟೋರಿಯಲ್ ಕರೆಂಟು. ಈ ರೀಜನ್ ಅಲ್ಲಿ ಅದನ್ನ ಡಿಫ್ರೆಂಟ್ ನೇಮ್ಸ್ ಆಗಿ ಕರೀತಾರೆ. ಲೈಕ್ ಫಸ್ಟು ಇದನ್ನ ಆಂಟಿಲೀಸ್ ಅಂತ ಕರೀತಾರೆ. ಮೇಲೆ ಇಲ್ಲಿ ಕೆರಬಿಯನ್ ಸೀನ ಇರೋ ಕಾರಣ ಅದನ್ನ ಕೆರಬಿಯನ್ ಕರೆಂಟ್ಸ್ ಅಂತ ಕರೀತಾರೆ. ಇಲ್ಲಿ ಈ ಫ್ಲೋರಿಡಾ ಇರೋ ರೀಜನ್ ಫ್ಲೋರಿಡಾ ಕರೆಂಟ್ ಅಂತ ಕರೀತಾರೆ. ಈ ರೀಜನ್ನ ಗಲ್ಫ್ ಸ್ಟ್ರೀಮ್ ಅಂತ ಕರೀತಾರೆ.
ಸೊ ಇದು ವೆಸ್ಟರ್ಲೀಸ್ ಇನ್ಫ್ಲೂಯೆನ್ಸ್ ಅಲ್ಲಿ ಈ ತರ ಮೂಮೆಂಟ್ ಮೇಲೆ ಹೋಗುತ್ತೆ. ಸೊ ಇದನ್ನ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಸೊ ಇದೆಲ್ಲ ವಾರ್ಮ್ ಓಷನಿಕ್ ಕರೆಂಟ್, ವಿಂಟ್ಲೀಸ್, ಕೆರಬಿಯನ್ ಕರೆಂಟ್, ಫ್ಲೋರಿಡಾ ಕರೆಂಟ್, ಗಲ್ಫ್ ಕರೆಂಟ್ ಅಂಡ್ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್. ಇದೇ ಮುಂದು ನಾರ್ವೆ ರೀಜನ್ ಅಲ್ಲಿ ನಾರ್ವಿಯನ್ ಕರೆಂಟ್ ಅಂತ ಕರೀತಾರೆ. ಇದನ್ನು ಕೂಡ ವಾರ್ಮ್ ಕರೆಂಟೇ ಆಗಿದೆ. ಫುಲ್ ಪೆಸಿಫಿಕ್ ಓಷನ್ ಅಲ್ಲಿ ಫ್ಲೋ ಆಗ್ತಿರೋ ಈ ವಿಂಡ್ನ ನಾರ್ತ್ ಪೆಸಿಫಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಇದು ಕೂಡ ವಾರ್ಮ್ ಓಷನ್ ಕರೆಂಟ್. ಸದರ್ನ್ ರೀಜನ್ ಅಲ್ಲಿ ಅಂತ ಬಂದ್ರೆ ಇದು ಆಸ್ಟ್ರೇಲಿಯಾ ಈಸ್ಟ್ ಅಲ್ಲಿ ಫ್ಲೋ ಆಗ್ತಿರೋದನ್ನ ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಅಂತ ಕರಿತೀವಿ. ಮೊಜಾಂಬಿಕ್ ಈ ರೀಜನ್ ಅಲ್ಲಿ ಮೊಜಾಂಬಿಕ್ ವಾರ್ಮ್ ಓಷನಿಕ್ ಕರೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಬ್ರಾಜಿಲಿಯನ್ ರೀಜನ್ ಅನ್ನ ಬ್ರಾಜಿಲ್ ಓಷನಿಕ್ ಕರೆಂಟ್ ಅಂತ ಕರಿತೀವಿ. ಸೊ ಇದು ನಾವು ನೋಡಿದ್ವಿ ವಾರ್ಮ್ ಓಷನಿಕ್ ಕರೆಂಟ್ಸ್. ಈ ಕೋಲ್ಡ್ ಓಷನಿಕ್ ಕರೆಂಟ್ಸ್ ಏನಿರುತ್ತೆ ಅಂತಂದ್ರೆ, ಈ ಕೋಲ್ಡ್ ಓಷನಿಕ್ ಕರೆಂಟ್ ಬಿಕಾಸ್ ಆಫ್ ವೆಸ್ಟರ್ಲೀಸ್ ಇದರ ಮೂವ್ಮೆಂಟ್ ಆಗ್ತಾ ಬರುತ್ತೆ. ಇನ್ನು ಕೋಲ್ಡ್ ಯಾಕಿರುತ್ತೆ ಅಂತಂದ್ರೆ, ಇದು ಪೋಲಾರ್ ರೀಜನ್ ಅಲ್ಲಿ ಹತ್ರ ಇರೋ ಕಾರಣ ಇದು ವಾಟರ್ ಕೋಲ್ಡ್ ಇರುತ್ತೆ. ಸೊ ಇದು ಕೋಲ್ಡ್ ಈ ತರ ಮೂವ್ಮೆಂಟ್ ಆಗುತ್ತೆ ಬಿಕಾಸ್ ಆಫ್ ವೆಸ್ಟರ್ಲೀಸ್. ಅದನ್ನ ವೆಸ್ಟ್ ವಿಂಡ್ ಡ್ರಿಫ್ಟ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸೌತ್ ಆಫ್ರಿಕಾ, ಸೌತ್ ಅಮೇರಿಕಾ ರೀಜನ್ ಅಲ್ಲಿ, ಪೆರೋ ರೀಜನ್ ಅಲ್ಲಿ ಈ ತರ ಮೂವ್ ಆಗಿರೋ ಕಾರಣ ಇದನ್ನ ಪೆರುವಿಯನ್ ಕರೆಂಟ್ ಅಥವಾ ಹಂಬೋಲ್ಟ್ ಕರೆಂಟ್ ಅಂತಾನು ಕರೀತಾರೆ. ಸೊ ಇಲ್ಲೊಂದು ಕರೆಂಟ್ ಮೂವ್ ಆಗುತ್ತೆ ಫಾಕ್ಲ್ಯಾಂಡ್ ಅಂತ. ಇಲ್ಲಿ ಬೆಂಗುಲಿಯನ್ ಕರೆಂಟು ಮತ್ತೆ ಆಸ್ಟ್ರೇಲಿಯನ್ ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್, ಇದೆಲ್ಲ ಯಾವುದಿದೆ ಕೋಲ್ಡ್ ಓಷನಿಕ್ ಕರೆಂಟ್ಸ್ ಆಗಿದೆ. ಇಲ್ಲಿ ಕೋಲ್ಡ್ ಓಷನಿಕ್ ಕರೆಂಟ್ ಫ್ಲೋ ಆಗ್ತಿರೋ ಕಾರಣ ಇಲ್ಲಿ ಪೆರುವಿಯನ್ ರೀಜನ್ ಅಲ್ಲಿ ನಾವು ಅಟಕಾಮಾ ಡೆಸರ್ಟ್ ನ ನೋಡ್ತೀವಿ. ಬೆಂಗುಲಿಯನ್ ಕೋಲ್ಡ್ ಕರೆಂಟ್ ಫ್ಲೋ ಅಲ್ಲಿ ನಮಾಬಿಯಾ ಡೆಸರ್ಟ್ ನ ನೋಡ್ತೀವಿ. ಮತ್ತೆ ಆಸ್ಟ್ರೇಲಿಯಾ ರೀಜನ್ ಅಲ್ಲಿ ವೆಸ್ಟ್ ಸೈಡ್ ನಾವು ಗ್ರೇಟ್ ಆಸ್ಟ್ರೇಲಿಯನ್ ಕರೆಂಟ್ ಅಥವಾ ಸ್ಯಾಂಡಿ ಕರೆಂಟ್ ಅಂತಾನು ಕರಿತೀವಿ, ಅಥವಾ ವಿಕ್ಟೋರಿಯಾ ಕರೆಂಟ್ ಅಂತಾನು, ವಿಕ್ಟೋರಿಯನ್ ಡೆಸರ್ಟ್ ಅಂತಾನು ಇದೆ. ಸೊ ಇಲ್ಲಿ ನಾರ್ದರ್ನ್ ರೀಜನ್ ಅಲ್ಲಿ ಕೂಡ ಕೋಲ್ಡ್ ರೀಜನ್ ಅಲ್ಲಿ ಕೋಲ್ಡ್ ವಾಟರ್ ಇರುತ್ತೆ. ಸೊ ಈ ಕೋಲ್ಡ್ ವಾಟರು ಬಿಕಾಸ್ ಆಫ್ ಪೋಲಾರ್ ಈಸ್ಟರ್ಲೀಸ್ ಈ ತರ ಬರ್ತಾ ಇದೆ. ಓಕೆ, ಸೊ ಇದನ್ನ ಲ್ಯಾಬ್ರಡೋರ್ ಕರೆಂಟ್ ಅಂತ ಕರಿತೀವಿ. ಇದೇ ಕರೆಂಟು ಇಲ್ಲೂ ಫ್ಲೋ ಆಗುತ್ತೆ. ಅದನ್ನ ಓಯಶಿಯೋ ಅಂತ ಕರೀತಾರೆ. ಇದು ಲ್ಯಾಬ್ರಡಾರ್ ಕರೆಂಟ್ ಮತ್ತೆ ಓಯಶಿಯೋ ಕರೆಂಟ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಡೌನ್ ವಿಲ್ಲಿಂಗ್ ಇದೆ. ಡೌನ್ ವಿಲ್ಲಿಂಗ್ ಇದ್ದಾಗ ಈ ಕಡೆ ಇಲ್ಲಿಂದ ಅಪ್ ವಿಲ್ಲಿಂಗ್ ಆಗಿ ಒಂದು ಕರೆಂಟ್ ಬರುತ್ತೆ. ಅಪ್ ವಿಲ್ಲಿಂಗ್ ಅಲ್ಲಿ ಯಾವಾಗೂ ಕೋಲ್ಡ್ ಕರೆಂಟ್ ಇರುತ್ತೆ. ಸೊ ಈ ಕೋಲ್ಡ್ ಕರೆಂಟು ಕ್ಯಾಲಿಫೋರ್ನಿಯನ್ ಕರೆಂಟು, ಮತ್ತೆ ಇಲ್ಲೂ ಅಪ್ ವಿಲ್ಲಿಂಗ್ ಇರುತ್ತೆ. ಸೊ ಇದನ್ನ ಕೆನರೀಸ್ ಕರೆಂಟ್ ಅಂತ ಕರಿತೀವಿ. ಇದು ಸಹಾರಾ ಡೆಸರ್ಟ್ ಪಕ್ಕದಲ್ಲಿ ಬರುತ್ತೆ. ಇದು ಕೋಲ್ಡ್ ಕರೆಂಟ್ ಇರೋ ಕಾರಣ ಇಲ್ಲೂ ನಮ್ಗೆ ಸಹಾರಾ ಡೆಸರ್ಟ್ ಫಾರ್ಮೇಶನ್ ಕಾಣಿಸುತ್ತೆ. ಸೊ ಯಾವಾಗ ಕೋಲ್ಡ್ ಮತ್ತೆ ವಾರ್ಮ್ ಓಷನಿಕ್ ಕರೆಂಟ್ ಅಂದ್ರೆ ಈ ಜಪಾನ್ ರೀಜನ್ ಅಲ್ಲಿ ಕೊರೋ ಕರೆಂಟ್ ಓಯಶಿಯೋ ಕರೆಂಟ್ ಮೀಟ್ ಆಗುತ್ತೆ, ಮತ್ತೆ ನಾರ್ತ್ ಅಮೆರಿಕಾ ರೀಜನ್ ಅಲ್ಲಿ ಲ್ಯಾಬ್ರಡಾರ್ ಕರೆಂಟ್ ಮತ್ತೆ ಗಲ್ಫ್ ಸ್ಟ್ರೀಮ್ ಕರೆಂಟು ಮೀಟ್ ಆಗ್ತಿದೆ. ಈ ರೀಜನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾವಾಗ ಕೋಲ್ಡ್ ಮತ್ತೆ ವಾರ್ಮ್ ಓಷನಿಕ್ ಕರೆಂಟ್ ಮೀಟ್ ಆಗುತ್ತೆ ಅಲ್ಲಿ ಫಿಶಿಂಗ್ ಜಾಸ್ತಿ ಇರುತ್ತೆ. ಅಲ್ಲಿ ಅಪ್ ವೀಲಿಂಗ್ ಆಗಿರೋ ಕಾರಣ ಏನು ವಾಟರ್ ಅಲ್ಲಿ ಫೈಟೋಪ್ಲಾಂಕ್ಟನ್ ಜಾಸ್ತಿ ಇರೋ ಕಾರಣ ಫಿಶ್ ಜಾಸ್ತಿ ಕಾಣಿಸುತ್ತೆ. ಸೊ ಫಿಶಿಂಗಿಗೆ ತುಂಬಾ ಯೂಸ್ಫುಲ್ ರೀಜನ್ಸ್ ಇದೆಲ್ಲ. ಸೊ ನೋಡಿದ್ವಿ ಕೋಲ್ಡ್ ಓಷನಿಕ್ ಕರೆಂಟ್ಸ್ ಮತ್ತೆ ವಾರ್ಮ್ ಓಷನಿಕ್ ಕರೆಂಟ್ಸ್. ಇದು ಯಾವ್ಯಾವ ರೀಜನ್ ಅಲ್ಲಿ ಫ್ಲೋ ಆಗ್ತಿದೆ, ಯಾವ್ದು ಕೋಲ್ಡ್ ಇದೆ, ಯಾವ್ದು ವಾರ್ಮ್ ಓಷನಿಕ್ ಕರೆಂಟ್ ಇದೆ, ಅದ್ ನೇಮ್ಸ್ನು ತುಂಬಾ ನೀಟಾಗಿ ನಾವು ನೆನ್ಪಿಟ್ಕೊಬೇಕು. ಎಕ್ಸಾಮ್ಸ್ ಅಲ್ಲಿ ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಆಗಿದೆ. ಸೊ ಫ್ರೆಂಡ್ಸ್, ನಿಮ್ಗೆಲ್ಲ ಈ ಕ್ಲಾಸಸ್ ಯೂಸ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.